ಇದೇ ನಮ್ಮ ಕಾರ್. ಇದನ್ನ ಕಾರ್ ಅಂತ, ಇದು ಟ್ರ್ಯಾಕ್ಟರ್. ಹೌದಲ್ವಾ? ಕರೆಕ್ಟ್ ಆಗಿ ಹೇಳ್ದೆ ನೀನು. ವೆಹಿಕಲ್ ಯಾವ್ದಾದ್ರೆ ಏನಂತೆ, ಸಿನಿಮಾಗೆ ಹೋಗತ್ತಾನೆ ಮುಖ್ಯ. ಟ್ರ್ಯಾಕ್ಟರ್ ಅಂತ ಹೇಳ್ಬೋದಿತ್ತು ತಾನೆ. ಸರ್ಪ್ರೈಸ್ ಕೊಡೋಣ ಅಂತ ಹಾಗೆ ಹೇಳ್ದೆ. ಬೇಗ ಹತ್ತಿ, ಇಲ್ಲಾಂದ್ರೆ ಟಿಕೆಟ್ಸ್ ಇಲ್ಲ ಅಂತ ಥಿಯೇಟರ್ ಅವನು ನಮ್ಗೆ ಸರ್ಪ್ರೈಸ್ ಕೊಟ್ಬಿಡ್ತಾನೆ. ಹತ್ತಿ ಹತ್ತಿ. ಅದ್ ಹಾಗಲ್ವೋ, ಕಾರ್ ಅನ್ಕೊಂಡ್ರೆ ಇದೇನು ನಮ್ ಟ್ರ್ಯಾಕ್ಟರ್ನ ರೆಡಿ ಮಾಡಿದ್ಯಾ? ಕಾರ್ ಕಂಫರ್ಟಬಲ್, ಆದ್ರೆ ಟ್ರ್ಯಾಕ್ಟರ್ ಅಲ್ಲಿ ಒಂದು ಥ್ರಿಲ್ ಇರುತ್ತೆ. ಎಲ್ರು ಒಟ್ಟಿಗೆ ಆರಾಮಾಗಿ ಹೋಗ್ಬೋದು. ಏನಂತೀರ ಮಾವ? ಸರಿ, ಬನ್ನಿ ಮಾವ. ಒಳ್ಳೇದಾಯ್ತು, ರಿಕ್ಷಾ ರೆಡಿ ಮಾಡ್ಲಿಲ್ಲ ನನ್ ಮಗ. ಲೇ ಪದ್ಮ, ನೀನು ಹತ್ತೆ. ಪದ್ಮ ಬಾ 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 ಪದ್ಮ. ಗಟ್ಟಿಯಾಗಿ ಹಿಡ್ಕೊಳ್ರಿ, ಹುಷಾರು. ಕೆಳಗ್ ಬಿದ್ರೆ ಸಿನಿಮಾಗಲ್ಲ ಹಾಸ್ಪಿಟ್ಲ್ ಹೋಗ್ಬೇಕಾಗತ್ತೆ. ಹಂಗೆ ಭಯ ಪಡ್ಬಿಡಿ. ಅಣ್ಣ ಈಗಷ್ಟೇ 4 ಸ್ವೀಟು 2 ಫ್ರೂಟು 1 ತಟ್ಟೆ ಊಟ ಮಾಡಿದ್ದಾರೆ. ಲೋ ಶಿವರಾಜು, ಹತ್ತೋ. ಸರಿಯಮ್ಮ. ಹುಷಾರು. ಬಾ ಪಾರ್ವತಿ, ನೀನು ಹತ್ತು. ನೀನು ಹತ್ತೆ. ಹುಷಾರು. ಹುಷಾರೇ. ಹುಷಾರು ಪಾರ್ವತಿ. ನೀವ್ಯಾಕ್ರಿ ನಾಚಿಕೆ ಪಡ್ತಿದ್ದೀರಾ? ನಾವು ಮದ್ವೆ ಆಗಿದ್ದ ಹೊಸ್ತರಲ್ಲಿ ಟ್ರ್ಯಾಕ್ಟರ್ ಹತ್ತಿದ್ದೆ, ಈಗ ಸೀನು ದಯೆಯಿಂದ ಹತ್ತಿದ್ದಾಯ್ತು. ನೀವೆಲ್ಲ ಹತ್ ಬಿಟ್ರಿ, ಹಿಂಗ್ ನಾನ್ ಹೇಗೋ ಹತ್ತದು? ಭಯ ಆಗ್ತಿದೆ. ಹಿಡ್ಕೊಳ್ಳಿ, ಹುಷಾರು ಹುಷಾರು. ಗಟ್ಟಿಯಾಗಿ ಹಿಡ್ಕೊಳ್ಳಿ. ಇವಾಗ ನಮ್ಮನ್ ಯಾರು ಹತ್ತಿಸ್ತಾರೆ? ನಾನು ಇದೀನಲ್ವಾ, ಎತ್ಕೊಂಡು ಹಂಗೆ ಟ್ರ್ಯಾಕ್ಟರ್ ಅಲ್ಲಿ ಇಟ್ಬಿಡ್ತೀನಿ ಬಾ. ನಿನಗ ಅಷ್ಟೆಲ್ಲ ಸೀನ್ ಇಲ್ಲ, ನೀನ್ ಹತ್ಬಿಟ್ಟು ಕೈ ಕೊಡು ಸಾಕು. ಹಾಗಾದ್ರೆ ಓಕೆ. ರಾಜಲಕ್ಷ್ಮಿ, ಮೊದ್ಲು ನೀನ್ ಹತ್ತು. ಮಾವ ಹುಷಾರಾಗಿ ಹಿಡ್ಕೋ. ಅದ್ಯಾ, ಕೈ ಹಿಡ್ಕೊ. ಸೀನು, ಆದ್ಯ ಭಾರ ಅನ್ಸ್ಲಿಲ್ವಾ? ಅನಿಸ್ಲಿಲ್ಲ ಮಾವ, ಅಮೆರಿಕಾ ಫುಡ್ ಅಲ್ವಾ, ಸ್ವಲ್ಪ ವೀಕ್ ಆಗಿರುತ್ತೆ. ಇರುತ್ತೆ ಇರುತ್ತೆ, ಯಾಕಿರಲ್ಲ ಹೇಳು. ರಾಜು, ಎಲ್ರು ಅವ್ರವ್ರ ಹೆಂಡತಿದಿರ್ನ ಹತ್ಸಿದ್ರು, ನೀನು ಜಾನಕಿನ ಹತ್ಸು. ಜಾನಕಿ, ನೀನು ಹೋಗು, ಹೋಗ್ ಹತ್ತು, ಹೋಗು. ಜಾನಕಿ ಹತ್ತೆ, ಹತ್ತು. ರಾಜು, ಅವಳು ಕೈ ಕೊಡೋ. ಇವಾಗ ಗಾಡಿ ಸ್ಟಾರ್ಟ್ ಆಗುತ್ತೆ, ಎಲ್ರು ಹುಷಾರಾಗಿ ನನ್ನ ಇಟ್ಕೊಳ್ಳಿ. ಹಿಂಗೆ ಸ್ಟಾರ್ಟ್ ಆಗತ್ತೀಗ. ಸ್ಟಾರ್ಟ್ ಆಯ್ತು, ಸ್ಟಾರ್ಟ್ ಆಯ್ತು. ಅಯ್ಯೋ ಅಯ್ಯೋ ಅಯ್ಯೋ
ಹತ್ತಿಸ್ಬಿಟ್ಟು ಇಲ್ಲೇ ಬಿಟ್ಟು ಹೋಗ್ತಾ ಇದಾರಲ್ಲ. ಹಿಂದೆ ಟ್ರಾಲಿ ಇದೆಯೋ ಇಲ್ವೋ ಅದನ್ನು ನೋಡ್ಲಿಲ್ಲ. ಒಳ್ಳೆ ಡ್ರೈವರು. ಅಯ್ಯೋ, ಇವಾಗ ಸಿನಿಮಾಗೆ ಹೇಗ್ ಹೋಗೋದು? ಇವಾಗ ಏನೋ ಮಾಡೋದ್ ಸೀನು. ನೀವ್ ಯಾರು ಟೆನ್ಷನ್ ಮಾಡ್ಕೊಳ್ದೆ ಇದ್ರೆ ಏನಾದ್ರೂ ಯೋಚನೆ ಮಾಡ್ಬೋದು. ಏನ್ ಯೋಚನೆ ಬರುತ್ತೆ ನಿಂಗೆ? ಏನೋ ಒಂದ್ ಯೋಚನೆ ಅಂತಿದ್ಯಲ್ಲ, ಹೋಗಿ ರಿಕ್ಷಾ ತಗೊಂಡ್ಬರ್ತೀಯೋ ಹೇಗೆ? ನಮ್ ಊರಲ್ಲಿ ರಿಕ್ಷಾ ಇಲ್ಲ ರೀ, ಸ್ವಲ್ಪ ಯೋಚನೆ ಮಾಡಕ್ ಅವಕಾಶ ಕೊಡಿ. ಭಾವನವ್ರು ಯಾಕೆ ಹೀಗ್ ಮಾಡ್ಬಿಟ್ರಲ್ಲ? ಭಾವನವ್ರೆ, ಭಾವನವ್ರೆ, ಬಿದ್ದೋಗ್ತೀನೇನೋ ಅಂತ ಹಿಡ್ಕೊಂಡಿರಿ. ಏನು ರೀ, ಮದ್ವೆ ಆದ ಹೊಸದ್ರಲ್ಲಿ ಮಾತ್ರನೇ ನೀವು ನನ್ನನ್ನು ಸಿನಿಮಾ ಕರ್ಕೊಂಡು ಹೋಗ್ತಿದ್ರಿ. ಅದು ಪೌರಾಣಿಕನೋ ಇಲ್ಲ ಭಕ್ತಿ ಸಿನಿಮಾನೋ. ಇತ್ತೀಚೆಗಂತೂ ಅಂಥ ಸಿನಿಮಾಗಳು ಬರೋದೂ ಇಲ್ಲ, ನೀವು ಕರ್ಕೊಂಡು ಹೋಗೋದೂ ಇಲ್ಲ. ಇವತ್ತು ಯಾವ ಮುಹೂರ್ತದಲ್ಲಿ ಆದ್ಯ ಹೇಳಿದ್ರೆ ಏನೋ, ನೀವು ತಕ್ಷಣ ಒಪ್ಕೊಂಡ್ಬಿಟ್ರಿ. ಇವತ್ತು ನಮ್ಮ ಕುಟುಂಬದವ್ರು ಎಲ್ಲರೂ ಹೊರಟಿದ್ರು, ನಾವಿಬ್ರು ಮಾತ್ರ ಏಕಾಂತದಲ್ಲಿ ಹೋಗ್ತಿದ್ದೀವಿ ಅಂತ ಅನ್ನಿಸ್ತಿದ್ದೀರಿ. ನೀವು ನನ್ನ ಪಕ್ಕದಲ್ಲಿದ್ರೆ ನನಗೇನು ಕಾಣಿಸೋದು ಇಲ್ಲ, ಯಾವುದು ಕೇಳಿಸೋದು ಇಲ್ಲ. ಅಯ್ಯೋ ರೀ, ನಾವಿಬ್ರೇ ಹೋಗ್ತಾ ಇದ್ದೀವಿ, ಹಿಂದೆ ಟ್ರಾಲಿನೇ ಇಲ್ಲ. ಟ್ರಾಲಿನೇ ಇಲ್ವಲ್ಲ ಅಂದ್ರೆ ಇಂಜಿನ್ಗೆ ಹಾಕೇ ಇಲ್ವಾ? ನಿಮ್ಮ ಮನಸ್ಸಿನಲ್ಲಿ ನಾನು ಇದ್ದಿದ್ದಕ್ಕೆ ನಾನು ಹತ್ತಿದ್ದನ್ನು ನೋಡಿ ಇಷ್ಟಪಟ್ಟರೆ ಹೊರತು ಹಿಂದ್ಗಡೆ ಟ್ರಾಲಿ ಇರೋದನ್ನೇ ನೀವು ನೋಡ್ಲಿಲ್ಲ. ಸುಮ್ಮನೆ ಕೂತಿದ್ಯಲ್ಲ, ನೋಡ್ಕೋಬೇಕಾಗಿತ್ತಾನೆ. ನೀವು ಕೂತ್ಕೊಂಡಿದ್ರಲ್ವಾ, ನೀವೇ ನೋಡಬಹುದಿತ್ತಲ್ವಾ? ಅಯ್ಯೋ, ಅವರೆಲ್ಲ ಎಲ್ಲಿದ್ದಾರೋ ಏನೋ. ಮೊದಲೇ ಸಿನಿಮಾಗೆ ಟೈಮ್ ಆಗ್ತಿದೆ. ಪಾಪ ತುಂಬಾ ಕಷ್ಟಪಟ್ಟು ಒಪ್ಸಿದ್ದಾರೆ. ಈಗ ಅವರೇ ಇಲ್ಲ ಅಂದ್ರೆ ಹೇಗ್ರಿ ಸಿನಿಮಾ ನೋಡೋದು? ಜೋರಾಗಿ ತುಳಿರಿ, ತುಳಿತಾ ಇದ್ದಾನಲ್ವೇ? ಸಿನಿಮಾ ಟೈಮ್ ಆಗತ್ತೆ. ಅಯ್ಯೋ, ತುಳಿತಾ ಇದೀನಿ ಕಣೆ. ಬೇಗ ಹೋಗಿ. ಅಯ್ಯೋ, ನನ್ ರಿಂಗ್ ಗಾಳಿಗೆಲ್ಲ ಹಾಳಾಗೋಗುತ್ತೆ. ಅಯ್ಯೋ, ಆದ್ರೂ ನೀವೆಂಥ ಡ್ರೈವರು ರೀ? ಟ್ರ್ಯಾಕ್ಟರ್ಗೆ ಟ್ರಾಲಿ ಇದೆಯೋ ಇಲ್ವೋ ಅಂತ ಕೂಡ ನೋಡ್ಕೊಳ್ಳಿ. ಅಯ್ಯೋ, ಈಗ ಅವ್ರು ನಮ್ಮ ಬಗ್ಗೆ ಏನ್ ಅನ್ಕೊಳ್ತಾರೋ ಏನೋ. ಡ್ರಮ್ಮು, ಯಾವಾಗ್ಲೂ ಸುಮ್ಮನೆ ಬಿಲ್ಡಪ್ ಕೊಡ್ತಿರೋದಲ್ಲ, ಸ್ವಲ್ಪ ಸೈಕಲ್ನ ಬೇಗ ಓಡಿಸೋದ್ ಕಲ್ತ್ಕೋ. ಅವ್ರು ನೋಡು ಎಷ್ಟು ಸ್ಪೀಡಾಗಿ ಹೋಗ್ತಿದ್ದಾರೆ. ನಿನಗ್ ತುಳಿಯಕ್ ಕೊಟ್ಟಿದ್ರೆ ಗೊತ್ತಾಗ್ತಿತ್ತು. ನೀನ್ ಹುಷಾರಾಗಿ ಓಡ್ಸು ಮಾವ. ಭಾವನವ್ರೆ, ಅಣ್ಣ ರಾಜು, ಅಯ್ಯೋ ರೀ, ರಾಜು ಬಂದ್ರು. ಅಮ್ಮ ಹೇಳಿ ಪದ್ಮ. ಸೊಂಟ ಹೋಯ್ತು. ಅಮ್ಮ, ಅಬ್ಬ ದೇವ್ರೆ, ಅಮ್ಮ. ಅತ್ತೆಯವ್ರೆ, ನೀವ್ ಹೇಳೋದು ಸರಿನೇ. ನಿಮ್ ಮಗಂಗೆ ಮುಂದೆ ನೋಡೋದ್ ಬಿಟ್ರೆ ಹಿಂದೆ ನೋಡೋ ಬುದ್ಧಿನೇ ಇಲ್ಲ. ಜಾನಕಿ ಆದ್ರೂ ನೋಡ್ಬೇಕಲ್ವಾಳಿ ಅಂದ್ರೆ. ಭಾವನವರು ರೋಡ್ ಕಡೆ ನೋಡ್ತಾ ಇದ್ರೆ ಜಾನಕಮ್ಮ ಭಾವನವ್ರ ಕಡೆನೇ ನೋಡ್ತಾ ಇರ್ತಾರೆ. ಇನ್ ನಮ್ಮನೇಲಿ ನೋಡ್ತಾರೆ, ಯಾರನ್ನೂ ನೋಡಲ್ಲ. ಸಮಾಧಾನ ರೀ, ಜಾಸ್ತಿ ಕಿರ್ಚಬೇಡಿ. ಮಾತ್ರ ನಿಲ್ಸಕ್ ಹೋಗ್ಬೇಡಿ, ನೀವು ಹೊರಡಿ ಹೇಳ್ತೀನಿ. ಎಲ್ರು ಸೈಕಲ್ ಅಲ್ಲಿ ಬರ್ತಾ ಇದ್ದಾರೆ, ನೀವು ಹೊರಟ್ಬಿಡಿ. ಬೇಗ ಸಿನಿಮಾಗ್ ಟೈಮ್ ಆಗ್ತದೆ, ನೀವು ಹೊರಡಿ. ಅಣ್ಣಯ್ಯ, ಸೈಕಲ್ ಮೇಲ? ಮತ್ತೆ ಏನ್ ಮಾಡ್ಬೇಕು ತಂಗಿಯಮ್ಮ? ತುಂಬಾ ವರ್ಷಗಳ ನಂತರ ಭಾವನವರು ಸಿನಿಮಾಗ್ ಹೋಗೋಕ್ ಒಪ್ಕೊಂಡ್ರು. ಇವಾಗ ಏನಾದ್ರು ಕ್ಯಾನ್ಸಲ್ ಆಯ್ತು ಅಂತಂದ್ರೆ ನಿಮ್ ನಾದ್ನಿ ಕೈಯಲ್ಲಿ ಹಪ್ಳ ಹೋಯ್ತೀನಿ ನಾನು. ಅದಕ್ಕೆ ನೀವು ಹೊರಡಿ,
ನನ್ ಮೇಲೆ ಚಾಡಿ ಹೇಳ್ಬೇಡಿ. ಮತ್ತೆ ಉಳ್ದವರು ಅಣ್ಣ ನೋಡಿ ನೋಡಿ ಬಂದ್ಬಿಟ್ರು ಅಯ್ಯಪ್ಪ ಅಮ್ಮ ಅಣ್ಣ ನೀವೇನ್ ತಲೆ ಕೆಡಿಸ್ಕೊಬೇಡಿ, ನಾವು ಬರ್ತೀವಿ. ಪಾರ್ವತಿ ನಡ್ಕೊಂಡೆ ಹೋಗೋಣ ಅಂದ್ಲು, ನಮ್ ಪುಣ್ಯಕ್ಕೆ ಸೈಕಲ್ ಸಿಕ್ತು, ಅದ್ರಲ್ಲೇ ಕೂರ್ಸ್ಕೊಂಡ್ ಬಂದ್ಬಿಟ್ಟೆ. ಸಿನಿಮಾ ಇವಾಗ ನೋಡ್ದಿದ್ರೆ ಮತ್ತೆ ಯಾವ ಜನ್ಮದಲ್ಲಿ ನೋಡ್ತೀವೋ ಅನ್ಕೊಂಡೆ, ಅದಕ್ಕೆ ಬಂದ್ಬಿಟ್ವಿ. ಮತ್ತೆ ಸೀನು ಇಲ್ಲ ಇಲ್ಲಿ. ಹುಷಾರು. ಅಯ್ಯೋ ಇದೆಲ್ಲ ಇವನ್ ಪ್ಲಾನ್. ಅಬ್ಬಾ. ಅಲ್ಲ ಅತ್ತೆ, ನೀವಿಬ್ರೆ ಹೋದ್ರೆ ಸಾಕ? ನಾವ್ಯಾರು ಬರದ್ ಬೇಡ್ವಾ? ಮಾವ ಏನೋ ಡ್ರೈವ್ ಮಾಡ್ತಿದ್ದಾರೆ, ನೀವಾದ್ರೂ ಹಿಂದೆ ನೋಡ್ಬೇಕಲ್ವಾ ಅತ್ತೆ? ಸೈಕಲ್ ತೊಳೆದು ಎಷ್ಟು ಸುಸ್ತಾಯ್ತು ಗೊತ್ತಾ? ಇಲ್ಲ ಇಲ್ಲ, ಹಿಂದೆ ಟ್ರಾಲಿ ಬರ್ತಿದೆ ಅಂತಾನೆ ಅನ್ಕೊಂಡ್ವಿ ಸೀನು. ಡ್ರೈವಿಂಗ್ ಮಾಡ್ತಿರೋ ನಿಮ್ ಮಾವ ಹಿಂದೆ ಮುಂದೆ ನೋಡ್ಕೋಬೇಕಲ್ವಾ? ಅದ್ಕೆ ಏನ್ ಮಿಸ್ ಆದ್ರೂ ಸಿನಿಮಾ ಮಿಸ್ ಆಗ್ಬಾರ್ದು. ಟೈಮ್ ಆಗುತ್ತೆ, ಹೊರಡಿ. ನಾನು ನನ್ ಮದ್ವೆ ಆಗ ಹೊಸ್ತ್ರಲ್ಲಿ ಸಿನಿಮಾ ನೋಡಿದ್ದು, ಅದು ಇವ್ರಪ್ಪ ಕರ್ಕೊಂಡು ಹೋಗಿದ್ದಕ್ಕೆ. ಈಗ ಈ ಸೈಕಲ್ ಮೇಲೆ ಹಾಕಿದ್ರಲ್ಲ ದೊಡ್ಡ ಭಾರನ, ಹೊಸ ಸಿನಿಮಾ ನೋಡ್ತೀರಾ ಬಿಡಿ. ಕೃಷ್ಣ ರಾಮ ಅಂತ ಹಳೆ ಸಿನಿಮಾನ ನೆನ್ಪು ಮಾಡ್ಕೊಳ್ಳೇಬೇಡಿ. ಇವಾಗಂತ ಸಿನಿಮಾಗಳು ಬರೋದೇ ಇಲ್ಲ, ತಗ್ಗೋದೇ ಇಲ್ಲ. ಪಾಪ ಹಳೆ ನೆನ್ಪುಗಳನ್ನ ನೆನ್ಪು ಮಾಡ್ಕೊಳಕ್ ಬಿಡ್ರಿ. ಹಾಗ್ ಮಾಡ್ಕೊಂಡ್ರೆ ಸಿನಿಮಾ ನೋಡಿ ಅಮೃತ ಮಹೋತ್ಸವ ಆಗೋಗುತ್ತೆ. ನೀವ್ಯಾಕೆ ಮಾತಾಡ್ತಿಲ್ಲ? ನೀನ್ ಮಾತಾಡ್ತಿದ್ಯಲ್ವಾ, ನನಗೆ ಸೈಕಲ್ ತುಳಿದು ಸುಸ್ತಾಗ್ತಿದೆ. ಅಣ್ಣ ಬನ್ನಿ ಹೋಗೋಣ, ಟೈಮ್ ಆಗ್ತಿದೆ. ಮಾವ 6 ಮೈಲಿ ಇದೆ, ನಾವೆಲ್ಲ ಬರ್ತೀವಿ. ನೀವು ಮೊದ್ಲು ಹೋಗಿ. ನಾವು ಬರ್ತೀವಿ. ನಡ್ರಿ ನಡ್ರಿ. ಅಮ್ಮ ಅಮ್ಮ ತಾಯಿ, ಕೂತ್ಕೊಳ್ಳಿ. ಅಯ್ಯಪ್ಪ. ಲೇ ಪದ್ಮ, ಸರಿಯಾಗಿ ಕೂತ್ಕೊಳ್ಳೆ, ಇಲ್ಲ ಬಿದ್ದೋಗ್ತೀಯ. ಗಂಡ ಅಂದ್ರೆ ಹಾಗಿರ್ಬೇಕು. ನೀವು ಇದ್ದೀರಾ, ಸೈಕಲು ಇಲ್ಲ ಗಾಡಿನೂ ಇಲ್ಲ, ನಡ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ದೀರಾ. ನಮಸ್ಕಾರ ರಾಜಾರಾಮ್ ಅವರೇ. ನಮಸ್ಕಾರ. ಸಿನಿಮಾಗ್ ಬಂದಿದ್ ನಮ್ಮನೆ ಹಬ್ಬಕ್ಕೆ ಬಂದಂಗಿದೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮ್ಮ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಯಜಮಾನ್ರೆ. ಜಾನ್ಕಮ್ನವರು ಕಷ್ಟಪಡ್ತಿದ್ದಾರೆ, ಹೋಗಿ ಇಳಿಸಿ ಯಜಮಾನ್ರೆ.
ಅವ್ರ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಇದೆ ನೋಡು. ಯಾವಾಗ್ಲೂ ರಾಮ ಸೀತೆ ತರ ಇರ್ತಾರೆ. ಅವ್ರು ಯಾವಾಗ್ಲೂ ಹೀಗೆ ಇರ್ಬೇಕು. ಏನಾಯ್ತದ್ಗೆ? ಹಾ ಜಾನಕಿ, ಅಯ್ಯೋ ತಂಗ್ಯಮ್ಮ, ಏನಾಯ್ತಮ್ಮ? ಕೈಗೆ ಹೆಂಗಾಯ್ತು ಗಾಯ? ಇಳಿಯುವಾಗ ಸ್ವಲ್ಪ ತರಚ್ಕೊಂಡ್ ಬಿಟ್ಟು ಅತ್ತೆ. ಅಯ್ಯೋ, ನೋಡ್ಕೊಂಡು ಇಳಿಯೋತಾನೆ ಅದಕ್ಕೆ. ತುಂಬಾ ದಿನಗಳ ನಂತರ ಅಣ್ಣನ್ ಪಕ್ಕ ಕೂತಿದ್ಲಲ್ಲ ಅತ್ತಿಗೆ, ಮೈ ಮರ್ತಿದ್ಲು ಅನ್ಸತ್ತೆ ಪಾಪ. ಓ, ಅಮ್ಮ, ಹಾಸ್ಪಿಟಲ್ಗೆ ಹೋಗಣ್ವಾ? ಅಯ್ಯೋ ಬೇಡ ರಾಜಿ, ತುಂಬಾ ಚಿಕ್ಕ ಗಾಯ. ಸಿನಿಮಾಗೆ ಟೈಮ್ ಆಗೋಯ್ತು, ನಡೀರಿ ಒಳಗೆ ಹೋಗೋಣ. ಒಂದ್ ನಿಮಿಷ ಇರಿ, ನಾನು ಬಂದೆ. ಹೇ ಚಾರು. ಚಾರು, ನಾನ್ ಕರ್ದಿಲ್ಲ. ಹೇಗ್ ಬಂದ್ಲಪ್ಪ? ಚಾರು, ನೀನ್ ಯಾಕೆ ಬಂದೆ? ನಮಸ್ಕಾರ ದೊಡ್ಡಪ್ಪ. ನೀನೇನಮ್ಮ ಇಲ್ಲಿ? ಅದು ನೀವೆಲ್ಲ ಸಿನಿಮಾಗೆ ಹೋಗ್ತಾ ಇದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ನಾವೆಲ್ಲ ಸಿನಿಮಾಗೆ ಬರ್ತಿರೋದು ನಿನಗೆ ಹೇಗೆ ಗೊತ್ತಾಯ್ತು? ನೀವೆಲ್ಲ ಟ್ರಾಲಿ ಮಿಸ್ ಆಗಿ ಸೈಕಲಲ್ಲಿ ಬಂದಿದ್ನ ನಾನು ನೋಡ್ದೆ. ಫಾಲೋ ಮಾಡ್ತಾ ಹಿಂದೆನೆ ಬಂದೆ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು ಸಿನಿಮಾಗೆ ಹೋಗ್ತಿದ್ದೀರಾ ಅಂತ. ಮಹಾತಾಯಿ ಕಾಪಾಡಿದ್ಲು. ದಾರಿಲೇ ಮಾತಾಡ್ಬೋದಿತ್ತಲ್ವಾ, ಇಲ್ಲಿವರೆಗೂ ಬರ್ಬೇಕಾ? ನೀವು ಸ್ಪರ್ಧೆ ಇಟ್ಕೊಂಡ ಹಾಗೆ ಸೈಕಲ್ ತುಳಿಬೇಕಾದ್ರೆ ಸುಮ್ನೆ ಯಾಕೆ ಮಾತಾಡ್ಸೋದು ಅಂತ ಬಂದ್ಬಿಟ್ಟೆ ಮಾವ. ಬಂದಿದ್ದಾಳಲ್ವಾ, ನಮ್ ಜೊತೆಗೆ ಸಿನಿಮಾ ನೋಡ್ಕೊಂಡು ಹೋಗ್ತಾಳೆ. ಏನತ್ತೆ, ಬಾಚಾರು ಹೋಗೋಣ? ಏನೋ ರಾಜು, ನೀನೇನ್ ಹೇಳ್ತೀಯಾ? ಬರ್ಲಿ ಬಿಡಿ. ಪಪ್ಪು ಚಾರು ಬಂದಿರೋದು ಈ ಡ್ರಮ್ಮಗೋಸ್ಕರ ಅಂತ ಆಯ್ತು. ಎಲ್ಲ ನನ್ ಕರ್ಮ, ಬೇತಾಳಂತರ ಹಿಂದೆ ಬಿದ್ದವಳೆ. ಸೀನು, ಟಿಕೆಟ್ಸ್ ತಗೊಂಬ. ಹಾ ಸರಿ ಮಾವ. ನಡೀರಮ್ಮ, ಬನ್ನಿ ಹಾವಿನ ಸಿನಿಮಾ ನೋಡೋಣ. ಬಾಚಾರು ಬಾ. ಡ್ರಮ್ಮು ನಿಮ್ಮ ಅತ್ತೆ ಮಾವನ್ಗೆ ಅಂತ 2 ಸೀಟ್ ಸಪ್ರೇಟ್ ಆಗಿ ತಗೋ. ಅದಾದ್ಮೇಲೆ ಎಲ್ಲಾರ್ಗೂ ಸೀಟ್ಸ್ ತಗೋ. ಕಾಣಿಸಲ್ಲ, ಆದ್ರೆ ನೀನು ರೊಮ್ಯಾಂಟಿಕ್. ಸಪ್ರೇಟ್ ಆಗಿ ಸೀಟ್ಸ್ ತಗೋ ಅಂದಿದ್ದು ಅವರು ರೊಮ್ಯಾನ್ಸ್ ಮಾಡ್ಲಿ ಅಂತ ಅಲ್ಲ, ಮತ್ತೆ ರಾಜಲಕ್ಷ್ಮಿ ಬಗ್ಗೆ ಅವರಿಬ್ರು ಮಾತಾಡ್ಕೊಳ್ಳೋದಕ್ಕೆ. ಯಾ ಕರೆಕ್ಟ್ ಆಗಿ ಯೋಚನೆ ಮಾಡಿದ್ಯಾ? ನಾನ್ ಯಾವಾಗ್ಲೂ ಕರೆಕ್ಟ್ ಆಗಿ ಯೋಚನೆ ಮಾಡ್ತೀನಿ ಡ್ರಮ್ಮು. ನಿನ್ ತರ ಬ್ರೈನ್ ನ ಮನೇಲಿ ಇಟ್ಟು ಬರಲ್ಲ.